ತಂದಲ್ಲೂ ಸಿಗಲ್ಲ. ಅದೇನೋ ಗೊತ್ತಿಲ್ಲ, ಈ ದೇವಸ್ಥಾನ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಆಮೇಲೆ ಇದುವರೆಗೂ ನಾನು ನೋಡಿರೋ ಅಷ್ಟು ದೇವಸ್ಥಾನಗಳಲ್ಲಿ ಇದೊಂಥರ ನನಗೆ ಫುಲ್ ಮೋಸ್ಟ್ ಫೇವ್ರೇಟ್ ದೇವಸ್ಥಾನ ಆಗ್ಬಿಡ್ತು. ಅದು ಯಾಕೆ ಅಂತ ಗೊತ್ತಿಲ್ಲ, ನನಗೆ ಈ ದೇವಸ್ಥಾನ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅದಕ್ಕೆ ಒಂದು ರೀಸನ್ ಏನಂದರೆ ಎಲ್ಲಿರೋ ಸ್ಟಾಫು ಯಾರೂ ನಿಮಗೆ ಫೋರ್ಸ್ ಮಾಡಲ್ಲ, ಬೇಗ ಹೋಗಿ ಆಮೇಲೆ ಹಿಂದೆ ಜಾಗ ಕೊಡಿ ಹಾಗೆ ಹಿಂಗೆ ಅಂತ ಏನೂ ಫೋರ್ಸ್ ಮಾಡಲ್ಲ, ಯಾರೂ ಫೋರ್ಸ್ ಮಾಡಲ್ಲ ನಿಮಗೆ. ನೀವು ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಒಳಗಡೆ ದೇವಸ್ಥಾನದಲ್ಲಿ ಆರಾಮಾಗಿ ದರ್ಶನ ತೊಗೋಬೋದು. ಅದು ಒಂದು. ಸೆಕೆಂಡ್ ಏನಂದರೆ ಈ ದೇವಸ್ಥಾನಕ್ಕಿರೋ ಬ್ಯೂಟಿಗೆ, ಈ ದೇವಸ್ಥಾನ ನಿಮಗೆ ಕೊಡೋ ಫೀಲ್ಗೆ ಇವ್ರು ಎಷ್ಟು ಬೇಕಾದರೂ ಹಣ ಇಟ್ಟು ಟಿಕೆಟ್ ಪ್ರೈಸ್ ಇಡಲಿ, ಸೊ ಯಾರು ಬೇಕಾದರೂ ಬಂದು ತೊಗೊಂಡು ಹೋಗ್ತಾರೆ, ಯಾರು ಬೇಕಾದರೂ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ. ಆದರೆ ಏನು ಗೊತ್ತಾ, ₹1 ತೊಗೊಳ್ಳಲ್ಲ. ನಾನು ರೀಸೆಂಟಾಗಿ ಕೋಟಿಲಿಂಗೇಶ್ವರ ಹೋಗಿದ್ದೆ. ಕೋಟಿಲಿಂಗೇಶ್ವರಲ್ಲಿ ನಿಮಗೆ ಚಪ್ಪಲಿ ಬಿಡೋದ್ರಿಂದ ಹಿಡಿದು ಒಳಗಡೆ ಹೋಗೋವರೆಗೂ ಹಣ.